ಸಚಿವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್ ಕರ್ನಾಟಕ ಹೈಕೋರ್ಟ್ನಿಂದ. ಸಿಟಿ ರವಿ ಅವರನ್ನು ವಶಕ್ಕೆ ಪಡೆದ ರೀತಿಯನ್ನ ಕರ್ನಾಟಕ ಹೈಕೋರ್ಟ್ ಪ್ರಶ್ನಿಸಿದೆ. ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವ ಆದೇಶ. ಹಿರಿಯ ಬಿಜೆಪಿ ಮುಖಂಡರು, ಮಾಜಿ ಮುಖ್ಯಮಂತ್ರಿ, ಸಂಸದರು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇಡೀ ಬೆಳವಣಿಗೆ ಬಗ್ಗೆ ಏನನ್ಸುತ್ತೆ ಬೊಮ್ಮಾಯಿ ಅವರೇ? ಇದೊಂದು ದುರದೃಷ್ಟಕರವಾಗಿರುವ ಬೆಳವಣಿಗೆ. ಸದನ ಒಳಗಡೆ ಅದರ ಪಾವಿತ್ರ್ಯತೆ ಇವತ್ತು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಇದು ನಡೆದಿರುವ ಘಟನೆ ಸದನದಲ್ಲಿ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಈ ತರ ರೆಕಾರ್ಡ್ಸ್ ಅಲ್ಲಿ ಯಾವುದು ಇಲ್ಲ ಅನ್ನುವಂತ ಮಾತನ್ನು ಹೇಳಿದಾಗಲೂ ಕೂಡ ಪೊಲೀಸರು ಕಂಪ್ಲೇಂಟ್ ಸಿಕ್ಕ ತಕ್ಷಣನೇ ಇಷ್ಟು ಆತುರವಾಗಿ ಅವ್ರನ್ನ ಬಂಧಿಸೋದು ಮತ್ತು ಅವ್ರು ನಡೆಸ್ಕೊಂಡಿರೋ ರೀತಿ ನೋಡಿದ್ರೆ ಇದು ಪೊಲೀಸ್ ರಾಜ್ಯ ಇರೋದು. ನಾನು ಬೆಳಗ್ಗೆ ಹೇಳಿದೆ, ಯಾವ ಕಾನೂನಿನಲ್ಲಿ ಈ ತರ ಇದೆ ಅನ್ನೋದನ್ನ ಹೇಳಬೇಕು ಪೊಲೀಸರು ಅಂತ. ಅದನ್ನೇ ಇವತ್ತು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಬೇಲೇಬಲ್ ಸೆಕ್ಷನ್ ಗಳನ್ನ ಹಾಕ್ತಾರೆ ಒಂದ್ ಕಡೆ, ಆದ್ರೆ ಹಾಕಕ್ಕಿಂತ ಮುಂಚೆ ಅವ್ರಿಗೆ ನೋಟಿಸು ಕೊಡಬೇಕು, ನೋಟಿಸು ಕೂಡ ಕೊಟ್ಟಿಲ್ಲ. ಮತ್ತೆ ಸದನ ಒಳಗಡೆ ಇವ್ರಿಗೆ ತನಿಖೆ ಮಾಡೋ ಅಧಿಕಾರ ಇಲ್ಲ. ಯಾಕಂದ್ರೆ ಮಜರ್ ಮಾಡಕ್ ಹೋಗಿದ್ರು, ಅಂದ್ರೆ ಸದನ ಒಳಗಡೆ ನಡೆದಿದೆ ಅಂತ ಅದೇ ಪ್ರೂಫ್. ಮತ್ತೆ ಅವರು ಸಭಾಪತಿಗಳು ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ. ಅದಾದ್ಮೇಲೆ ಈಗ ಮಜರ್ ಮಾಡ್ದೇನೆ, ಏನು ಮಾಡ್ದೇನೆ, ನೋಟಿಸನ್ನು ಕೊಡದೆ ಇವ್ರನ್ನ ಬಂಧನ ಮಾಡೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ತೆಗೆದುಕೊಂಡು ಹೋಗಿ ಚಿತ್ರಹಿಂಸೆ ಕೊಡುವಂತದ್ದು. ಇದು ನಮಗೆ ಒಂದ್ ರೀತಿಯಲ್ಲಿ ಎಮರ್ಜೆನ್ಸಿ ದಿನಗಳು ನೆನಪಾಗ್ತಾ ಇದೆ. ಅವಾಗ್ಲೂ ಕೂಡ ಹಿಂಗೆ ಮಾಡ್ತಾ ಇದ್ರು. ಒಂದ್ ಕಡೆ ಬಂಧನೆ ಮಾಡಿ 10 ಸ್ಟೇಷನ್ ಕರ್ಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ಇವೆಲ್ಲ ನೆನಪಾಗುತ್ತೆ. ಒಬ್ಬ ಶಾಸಕರು, ಮಾಜಿ ಮಂತ್ರಿಗಳು ಇಷ್ಟು ಮೀಡಿಯಾ ಅಲರ್ಟ್ ಇರುವಂತಹ ಸಂದರ್ಭದಲ್ಲೇನೆ ಇಷ್ಟು ಪೊಲೀಸರು ಯಾವುದೇ ರಾಜಕೀಯ ಒಂದು ಕುಮ್ಮಕ್ಕ, ರಾಜಕೀಯ ಒತ್ತಡದಿಂದ ಮಾಡಕ್ ಸಾಧ್ಯ ಇಲ್ಲ. ಗೃಹ ಸಚಿವರು ಸ್ಟೇಟ್ಮೆಂಟ್ ನೋಡಿದೆ, ಬಹಳ ಮುಗ್ಧರಾಗಿ ಸ್ಟೇಟ್ಮೆಂಟ್ ಕೊಡೋ ಪ್ರಯತ್ನಗಳನ್ನ ಗೃಹ ಸಚಿವರು ಮಾಡಿದ್ದಾರೆ. ಖಂಡಿತ ರಾಜ್ಯದ ಜನ ಅಷ್ಟೇನು ಮರಳಿಲ್ಲ. ಯಾರ್ಯಾರು ಆದೇಶದ ಮೇಲೆ ಹೆಂಗ್ ಪೊಲೀಸರು ನಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇದೆ. ತನಿಖೆ ಆಗ್ಲಿ, ನಮ್ಗೇನು ಆ ಘಟನೆ ಬಗ್ಗೆ ನಾವು ಮಾತನಾಡೋದಿಲ್ಲ. ಅದು ತನಿಖೆ ಆಗ್ಲಿ, ಸತ್ಯಾಸತ್ಯ ಹೊರಗಡೆ ಬರಲಿ, ಅದನ್ನ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಆದ್ರೆ ಈ ಹಿಂದೆ ವಿಧಾನಸಭೆದ 10 ಹಲವಾರು ಘಟನೆಗಳು ನಡೆದಿದ್ದಾವೆ. ವಿಧಾನಸಭಾ ಒಳಗಡೆ ನಡೆದಿರುವಂತ ಘಟನೆಯಲ್ಲಿ ನಾವು ಸದನ ಸಮಿತಿಯನ್ನ ಮಾಡಿ ಅದಕ್ಕೆ ಪರಿಹಾರವನ್ನ ಹುಡುಕುವ ಪ್ರಯತ್ನ ಮಾಡಿದ್ವಿ, ನ್ಯಾಯ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಸದನದ ಹೊರಗಡೆ, ವಿಧಾನಸಭಾ ಒಳಗಡೆ ನಡೆದಿರುವಂತದ್ದು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದಾಗ ಅವಾಗೇನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರ? ಇಲ್ಲ, FSL ರಿಪೋರ್ಟ್ ಬಂದ ಮೇಲೆ ಅರೆಸ್ಟ್ ಮಾಡಿದ್ದು. FSL ರಿಪೋರ್ಟ್ ಬಂದ ಮೇಲೆ ಆಮೇಲೆ ಅರೆಸ್ಟ್ ಮಾಡಿ ಮತ್ತೆ ಬಿಡುಗಡೆ ಆಯ್ತು. ಹೀಗಿರುವಾಗ ಇದು ಕೂಡ್ಲೇನೆ ಇಷ್ಟು ಅರ್ಜೆಂಟ್ ಅಲ್ಲಿ ಅವ್ರ ಮೇಲೆ ಗೆರವ್ ಹಾಕಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರು ಹಲ್ಲೆಗೆ ಒಳಪಟ್ಟಿದ್ದಾರೆ ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಇದು ಈ ಕರ್ನಾಟಕದ ಆಡಳಿತ ಸಂಪೂರ್ಣ ಹಳಿ ತಪ್ಪಿದೆ ಮತ್ತು ಹತಾಶರಾಗಿದ್ದಾರೆ ಕಾಂಗ್ರೆಸ್ನವರು. ಈ ತರ ಪೊಲೀಸರನ್ನ ದುರ್ಬಳಕೆ ಆಗ್ತದೆ. ಎಷ್ಟು SITಗಳು, ಎಷ್ಟು ವಿರೋಧ ಪಕ್ಷಗಳ ದಮನ ಮಾಡೋದಕ್ಕೆ, ವಿರೋಧ ಪಕ್ಷದ ಧ್ವನಿಯನ್ನ ಕುಗ್ಗಿಸೋದಕ್ಕೆ ಎಷ್ಟು SITಗಳು, ಎಷ್ಟು ವಿಚಾರಣೆಗಳು, ಯಾವುದೇ ಆಧಾರ ಇಲ್ಲದೆ ಮಧ್ಯಂತರ ಇದ್ರ ಮೇಲೆ ಕೇಸ್ ಹಾಕುವಂತದ್ದು. ಒಂದು ಕಮಿಷನ್ ಮಾಡಿದ್ರೆ ಕಮಿಷನ್ಗೆ ನೋಟಿಸ್ ಕೊಡೋದಿಲ್ಲ, ಯಾರಿಗೆ ಅಪರಾಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹಿಯರಿಂಗ್ ಮಾಡೋದಿಲ್ಲ. ಏಕತರ್ಫಿಯಾಗಿ ಕೊಟ್ಟಿರುವಂತ ವರದಿ ಮೇಲೆ ಬಹಳ ದೊಡ್ಡ ಕ್ಲೇಮ್ಗಳನ್ನ ಮಾಡಿ, ಲೀಕ್ ಮಾಡಿ, ಈ ತರ ನಾವೆಂದೂ ಕೂಡ ನೋಡಿರ್ಲಿಲ್ಲ. ಇದೆಲ್ಲ ಎಮರ್ಜೆನ್ಸಿ ದಿನಗಳು ನೆನಪಾಗ್ತಾ ಇದೆ. ಬೊಮ್ಮಾಯಿರ ಪ್ರಶಾಂತ್ ನಾಥ್ ಮಾತಾಡ್ತಾರೆ ನೋಡ್ರಿ. ಬೊಮ್ಮಾಯಿರ, ಸುದೀರ್ಘ ಅವಧಿಯವರೆಗೆ ನೀವು ಕೂಡ ಜನಪ್ರತಿನಿಧಿ ಆದವರು. ಈ ರೂಲ್ ಬುಕ್ ಏನು ಹೇಳುತ್ತೆ ಇದ್ರ ಬಗ್ಗೆ ಭಾಳ ಆಂಬಿಗ್ವಿಟಿ ಇದೆ. ಈಗ ಸದನದ ಹೊರಗಡೆ ನಡೆದಿರ್ತಕ್ಕಂಥ ಘಟನೆ ಆದರೆ ಸ್ಪೀಕರ್ ಸಭಾಪತಿಗೆ ಇನ್ಫಾರ್ಮ್ ಮಾಡಬೇಕು, ಪರ್ಮಿಷನ್ ತೆಗೆದುಕೊಳ್ಳುವಂತಿಲ್ಲ. ಸದನದ ಒಳಗಡೆ, ಸದನದ ಪಟಲದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಘಟನೆಯ ಬಗ್ಗೆ ಸಭಾಪತಿಗಳು ಒಂದು ಹಂತದಲ್ಲಿ ರೂಲಿಂಗ್ ಕೊಟ್ಟ ಮೇಲೆ ಬಂಧನಕ್ಕೆ ಪೊಲೀಸರು ಬಂದಿದ್ದು ಮತ್ತು ನಿಮ್ಮ ಇಮ್ಯುನಿಟಿ, ಪ್ರಿವಿಲೇಜ್ ಇವುಗಳಿಗೆಲ್ಲ ಏನು ಅರ್ಥ ಉಳಿತಾವಾಗ? ಖಂಡಿತವಾಗಿಯೂ ಸದನದ ಒಳಗಡೆ ನಡೆಯುವ, ಸಭಾಂಗಣದ ವಿಧಾನ ಪರಿಷತ್ತು, ವಿಧಾನಸಭೆಯ ಒಳಗಡೆ ನಡೆದಿರುವಂತಹದ್ದು ಕಸ್ಟೋಡಿಯನ್ ಸ್ಪೀಕರು ಮತ್ತು ಚೇರ್ಮನ್ ಅವರು ಇರ್ತಾರೆ. ಅಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗೆ ಅವರ ತೀರ್ಪೇ ಅಂತಿಮ. ಇಲ್ಲಿ ಇವತ್ತು ಅವರು ಬಹಳ ಸ್ಪಷ್ಟವಾದಂತ ಒಂದು ರೂಲಿಂಗ್ ಕೊಟ್ಟಿದ್ದಾರೆ. ಇವ್ರು ಹಿಂಗ್ ಹೇಳಿದ್ರು ಮಿಕ್ಕಿದ್ದೆಲ್ಲ ಅವ್ರ ಆತ್ಮಾವಲೋಕನಕ್ಕೆ ಬಿಟ್ಟಿದ್ದೇವೆ ಅಂತ. ಎಲ್ಲಿಯೂ ಕೂಡ
ಅವರು ಯಾವುದೇ ಸ್ಪಷ್ಟವಾಗಿ ಇಂಥದ್ದೇ ನಡೆದಿದೆ ಅಂತ ಹೇಳಿಲ್ಲ. ಅದಾದ್ಮೇಲೆ ಪೊಲೀಸರ ಕೆಲಸ ಇಲ್ಲ ಅಲ್ಲಿ, ಪೊಲೀಸರ ಜುಡಿಸ್ಟಿಕ್ಷನ್ನೇ ಇಲ್ಲ ಅಲ್ಲಿ, ಪೊಲೀಸರ ಜುಡಿಸ್ಟಿಕ್ಷನ್ನೇ ಇಲ್ಲ. ಅವ್ರ ಒಳಗಡೆನೂ ಕೂಡ ಬರಂಗಿಲ್ಲ. ಮಾರ್ಷಲ್ಗಳು ಬಿಟ್ರೆ ಪೊಲೀಸ್ ಆಫೀಸರ್ ಶುಡ್ ನಾಟ್ ಎಂಟರ್ ದಿ ಪ್ರಿಮೈಸಸ್ ಆಫ್ ಅಸೆಂಬ್ಲಿ ಅಂಡ್ ಕೌನ್ಸಿಲ್. ಹಿಂಗೆ ಬಹಳ ಕಟ್ಟಿರುವಂತದ್ದು ಅದೊಂದು ಪ್ರಿವಿಲೇಜು ಮತ್ತು ಪ್ರೊಟೆಕ್ಷನ್ ಏನು ಮೆಂಬರ್ಸ್ಗಿದೆ ಅದನ್ನ ಇವತ್ತು ಮೀರಿ ಇವರು ಕೇಸ್ ಹಾಕಿದ್ದಾರೆ. ಆಮೇಲೆ ಕೇಸ್ ಹಾಕಿ ಮಜರ್ ಮಾಡಕ್ ಹೋದಾಗ ಸಭಾಪತಿಗಳು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಅದೇ ಬಹಳ ಸ್ಪಷ್ಟ ಆಗುತ್ತದೆ ಸದನ ಒಳಗಡೆ ನಡೆದಿರೋದಕ್ಕೆ ಕೇಸ್ ಹಾಕಿದ್ದಾರೆ ಅಂತ. ನಾನು ಎಲ್ಲ ನೋಡಿದೆ, ಮಂತ್ರಿಗಳು ಹೇಳ್ತಾ ಇದ್ರು ಸದನ ಒಳಗಡೆ ನಡೆದಿಲ್ಲ ಹೊರಗಡೆ ನಡೆದಿದೆ ಅನ್ನುವಂತ ಮಾತನ್ನ. ಆದ್ರೆ ಮಜರ್ ಮಾಡಕ್ ಒಳಗಡೆ ಹೋಗಿದ್ರಿಂದ ಬಹಳ ಸ್ಪಷ್ಟವಾಗಿದೆ ಅಲ್ಲಿ ನಡೆದಿರೋ ವಿಚಾರಕ್ಕೆ ಇವ್ರು ಕೈ ಹಾಕಿದ್ದಾರೆ. ಪೊಲೀಸರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಇವತ್ತು ನಡ್ಕೊಂಡಿದ್ದಾರೆ. ಯಾರು ಕುಮ್ಮಕ್ಕಿನಿಂದ ನಡ್ಕೊಂಡಿದ್ದಾರೆ ಅದು ತನಿಖೆ ಆಗ್ಬೇಕು. ಪೊಲೀಸ್ ಬಿಹೇವಿಯರ್ ಇದೆಯಲ್ಲ, ಇವತ್ತು ನೋಡಿ ಸದನ ಪ್ರಾರಂಭ ಆದಾಗ ಲಾಠಿ ಚಾರ್ಜ್ ಮಾಡಿದ್ರು, ಸೀನಿಯರ್ ಆಫೀಸರ್ಸ್ ಲಾಠಿ ಹಿಡ್ಕೊಂಡು ಮಾಡಿದ್ರು, ಎಂದು ಆಗಿರ್ಲಿಲ್ಲ. ಇಲ್ಲಿ ಪೊಲೀಸ್ ಕಮಿಷನರು ವ್ಯಾಪ್ತಿಯಲ್ಲಿ ಬರುವಂತದ್ದು ಇದು. ಅವರು ಇವತ್ತು ಅದೇ ಪೊಲೀಸ್ ಕಮಿಷನರ್ ಯಾರು ಲಾಠಿಯಲ್ಲಿ ಹೊಡೆದಿದ್ರು ಅವರೇ ಇದಕ್ಕೆ ಮುಖ್ಯಸ್ಥರಿದ್ದಾರೆ. ಬಟ್ ಅವ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಈಸ್ ಗೋಯಿಂಗ್ ಸ್ಕಾಟ್ ಫ್ರೀ, ಯಾಕಂದ್ರೆ ಅವ್ರಿಗೆ ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ. ಈ ತರ ಹಿಂಗಾದ್ರೆ ಇನ್ನು ಜನಸಾಮಾನ್ಯರು ಯಾವ ರೀತಿ ಸರ್ಕಾರ ವಿರುದ್ಧ ಯಾರು ಮಾತಾಡಲೇಬಾರ್ದು ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಎಸ್, ಬೊಮ್ಮಾಯಿ ಅವರು ಈಗ ಸಿ.ಟಿ. ರವಿ ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ. ಪ್ರಕರಣ ಸುಖಾಂತ್ಯ ಅಂತೀರಾ, ಅಲ್ಲಾದ್ರೆ ಮುಗಿತಲ್ಲ ಇಲ್ಲಿಗೆ ಅಂತಾನ, ಅಥವಾ ಮುಂದೇನಾದ್ರು ಹೋರಾಟದ ಆಲೋಚನೆಗಳು ಬಿಜೆಪಿಗಿದೆಯಾ? ಇಲ್ಲ, ಖಂಡಿತವಾಗೂ ನೋಡಿ, ಹೈಕೋರ್ಟ್ ಇವತ್ತು ನಾವು ಏನು ಜನ ಮಾನಸದಲ್ಲಿತ್ತು ನಾವೇನ್ ಹೇಳಿದ್ವಿ ಅದನ್ನೇ ಇವತ್ತು ಅವ್ರು ಹೇಳಿದ್ದಾರೆ. ಯಾವ ಕಾನೂನು ಅಡಿಯಲ್ಲಿ ನೀವು ಮಾಡಿದ್ರಿ, ನಿಮ್ಗೆ ಅವಕಾಶನೇ ಇಲ್ಲ, ಅರೆಸ್ಟ್ ಮಾಡುವಂತದ್ದು ಅವಶ್ಯಕತೆನೇ ಇರಲಿಲ್ಲ, ಅದಕ್ಕೆ ಎಲ್ಲಿದ್ದಾರೆ ಅಲ್ಲೇ ತಕ್ಷಣ ಬಿಡುಗಡೆ ಮಾಡಿ ಅನ್ನುವಂಥದ್ದು. ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಕಪಾಳ ಮೋಕ್ಷ ಆಗಿದೆ ಹೈಕೋರ್ಟ್ ಇವತ್ತು ಮಾಡಿದೆ. ಮತ್ತೆ ಇದು ಮುಂದುವರಿಬಾರ್ದು ಅನ್ನೋ ಸಲುವಾಗಿ ನಾವು ಪಕ್ಷದ ಎಲ್ಲ ಸೀನಿಯರ್ ಕೂತ್ಕೊಂಡು ಇದನ್ನ ಮುಂದೆ ಯಾವ ರೀತಿ ಪೊಲೀಸರ ದಮನಕಾರಿ ಸರ್ಕಾರದ ದಮನಕಾರಿ ನೀತಿ ವಿರುದ್ಧ ಹೋರಾಟವನ್ನ ನಾವು ರೂಪುರೇಷೆಗಳನ್ನು ಹಾಕ್ಬೇಕು. ಆದ್ರೆ ಬೊಮ್ಮಾಯಿಯವರ ಎರಡನೇ ಪಾರ್ಟಿನ ತಪ್ಪುಗಳ ಬಗ್ಗೆ ನಾವು ಚರ್ಚೆ ಮಾಡಿ, ಮೊದಲನೇ ಪಾರ್ಟ್ನ ತಪ್ಪುಗಳು ಕೂಡ ಇವೆ. ಈಗ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂದ್ರು, ಇವ್ರು ಯಾರೋ ಕೊಲೆಗಡಕರಂದ್ರು, ಅವ್ರು ಇನ್ನೇನೋ ಅಂದ್ರು. ಸರಿ, ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಒಂದು ಇಮ್ಯುನಿಟಿ ಇರುತ್ತೆ, ಅದು ದೊಡ್ಡ ಸಂದರ್ಭಗಳಲ್ಲಿರುತ್ತೆ. ಈಗ ನೀವು ಕೋರ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುವಂತಿಲ್ಲ, ನೀವು ಚರ್ಚೆ ಒಳಗಡೆ ಮಾಡಬಹುದು ಅಂತಕ್ಕಂಥದ್ದು. ಅದು ಪರಸ್ಪರ ಬೈದಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಇಮ್ಯುನಿಟಿ ಅಲ್ಲ. ಆ ಶಬ್ದಗಳ ಬಳಕೆ ಬಗ್ಗೆ ಏನು ಹೇಳ್ತೀರಿ ನೀವು? ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು. ಅದಕ್ಕೆ ಬಹಳ ದಿವಸದಿಂದ ಏನು ಈಗ ಪಾರ್ಲಿಮೆಂಟ್ ಒಳಗಡೆ ಎಥಿಕ್ಸ್ ಕಮಿಟಿ ಅಂತ ಇದೆ. ಆ ಎಥಿಕ್ಸ್ ಕಮಿಟಿಯಲ್ಲಿ ಎಥಿಕಲಿ ಮಾರಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಶಬ್ದ ಬಳಕೆ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾದ ನಿರ್ದೇಶನ ಇದೆ. ಇಲ್ಲಿಯೂ ಕೂಡ ಒಂದು ಎಥಿಕ್ಸ್ ಕಮಿಟಿ ಮಾಡಿದ್ರೆ ಹಿಂದೆ, ಆದ್ರೆ ಅದು ಸಂಪೂರ್ಣವಾಗಿ ಕಾರ್ಯಗತ ಆಗ್ತಾ ಇಲ್ಲ. ಎಥಿಕ್ಸ್ ಕಮಿಟಿ ಅದನ್ನ ಜಾರಿ ತರುವಂತದ್ದು ಬಹಳ ಅವಶ್ಯಕತೆ ಇದೆ. ಪಾರ್ಲಿಮೆಂಟ್ ಅಲ್ಲಿ ಯಾವ ತರ ಜಾರಿ ತಂದಿದ್ದಾರೆ, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ತರುವಂತದ್ದು ಕೂಡ ಅಷ್ಟೇ ಅವಶ್ಯಕತೆ ಇದೆ ಅಂತ ನನ್ನ ಭಾವ. ಎಸ್, ಧನ್ಯವಾದ ಬೊಮ್ಮಾಯಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.